ಏನಾಯ್ತು? ತುಂಬ ಅಪ್ಸೆಟ್ ಆಗಿದ್ದೀರಾ ಅನಿಸುತ್ತೆ. ನಾನು ಚೆನ್ನಾಗಿದ್ದೀನಿ ವೇದಾಂತ್, ಆದರೆ ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಅಪ್ಸೆಟ್ ಆಗ್ತೀರಾ. ಏನಾಯ್ತಮ್ಮ? ಏನು ವಿಷಯ ಹೇಳಿ. ನೀವು ನಮ್ಮನೆ ನೈಟ್ ವಾಚ್ಮನ್ನ ನೋಡಿಲ್ಲ ಅಲ್ವಾ? ನೈಟ್ ವಾಚ್ಮ್ಯಾನ್ ಯಾರಮ್ಮ? ಅದು ಯಾಕೆ ಹೀಗೆ ಕೇಳ್ತಿದ್ದೀರಾ? ಅದೇ ಹಿಂದಿ ಮಾತಾಡ್ತಾರಲ್ಲ ಆ ವಾಚ್ಮ್ಯಾನ್. ಯಾಕಮ್ಮ, ಏನಾಯ್ತು? ಇಸ್ ಎವ್ರಿಥಿಂಗ್ ಓಕೆ? ನಮ್ಮನೆ ಕಾಯೋರ್ನ ನೀವು ನೋಡಿರ್ಬೇಕು, ಅವ್ರ ಪರಿಚಯ ಇರಬೇಕು. ಅವ್ರ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅವ್ರನ್ನ ನಿಮಗೆಲ್ಲ ಪರಿಚಯ ಮಾಡಿಸೋಣ ಅಂತ. ಅತ್ತೆ, ನೀವ್ಯಾಕೆ ಅವ್ರನ್ನ ನಮಗೆ ಪರಿಚಯ ಮಾಡಿಸ್ಕೊಡ್ಬೇಕು? ಅವರೇನು CM PM? ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಅವರಿಂದ ನಮ್ಗೇನಾಗಬೇಕಾಗಿದೆ? ಬಾ ವೇದಾಂತ್, ನಾವು ಹೋಗೋಣ. ಅಮೂಲ್ಯ, ಒಂದು ನಿಮಿಷ. ನೈಟ್ ನಾವು ಯಾವುದೇ ಟೆನ್ಷನ್ ಇಲ್ಲದೆ, ಭಯ ಇಲ್ಲದೆ ಆರಾಮಾಗಿ ನಿದ್ದೆ ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣ ವಾಚ್ಮ್ಯಾನ್ ಆಗಿರ್ತಾರೆ. ಅದಕ್ಕೆ ಅವ್ರು ಯಾರು, ಅವ್ರ ಹೆಸರೇನು ಅಂತ ತಿಳ್ಕೊಂಡು ಅವ್ರು ಮಾಡ್ತಾ ಇರೋ ಸೇವೆಗೆ ನಾವೆಲ್ಲರೂ ಸೇರಿಕೊಂಡು ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಏನಂತೀಯ ಅಮೂಲ್ಯ? ಇವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ಮೋಸ್ಟ್ಲಿ ಅಪ್ಪನ ಮೇಲೆ ಡೌಟ್ ಬಂದಿದೆ ಅನ್ಸುತ್ತೆ. ಇವಳು ಯಾಕೆ ಆಗಿಂದ ನೈಟ್ ವಾಚ್ಮನ್ ಅಂತ ಬಾಯ್ ಬಡ್ಕೋತಿದ್ದಾಳೆ? ಮೋಸ್ಟ್ಲಿ ಏನೋ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ನಾನು ಹೇಳ್ತಿರೋದು ಸರಿಯಾಗಿದೆ ಅಲ್ವಾ ಅಮೂಲ್ಯ? ಅತ್ತೆ, ನೈಟ್ ವಾಚ್ಮನ್ ಇನ್ನೂ ಬಂದಿಲ್ಲ. ನಾಳೆ ಪರಿಚಯ ಮಾಡ್ಕೊಂಡ್ರಾಯ್ತು ಬಿಡಿ. ಇಲ್ಲ ಅಮೂಲ್ಯ, ರೊಟ್ಟಿ ಬಿಸಿ ಇರಬೇಕಾದ್ರೇನೆ ತಿನ್ನಬೇಕು. ತಣ್ಣಗಾದ್ಮೇಲೆ ತಿಂದರೆ ರುಚಿ ಇರಲ್ಲ. ನಾನು ಡೇ ವಾಚ್ಮನ್ ಹತ್ರ ವಿಚಾರಿಸಿದೆ. ಆ ನೈಟ್ ವಾಚ್ಮನ್ ಮನೇಲಿ ಇವತ್ತು ಫಂಕ್ಷನ್ ಅಂತೆ. ಅದಕ್ಕೆ ಅವರು ಅರ್ಧ ಗಂಟೆ ಲೇಟಾಗಿ ಬರ್ತಾರಂತೆ. ಆ ಅರ್ಧ ಗಂಟೆ ಗಿನ್ನೇನು ಮುಗಿತಾ ಬಂತು. ಪ್ಲೀಸ್, ನನಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡಬೇಕು. ಇನ್ನೇನು ಬಂದ್ಬಿಡ್ತಾರೆ. ಇವಳಿಗೆ ಪಕ್ಕ ಅಪ್ಪನ ಮೇಲೆ ಡೌಟ್ ಬಂದಿದೆ. ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ. ಹೇಗಾದ್ರೂ ಮಾಡಿ ಅಪ್ಪಂಗೆ ಇವತ್ತು ಬರಬೇಡ ಅಂತ ಹೇಳಬೇಕು. ಅಪ್ಪ, ನೀವಿವತ್ತು ಸೆಕ್ಯೂರಿಟಿ ಡ್ಯೂಟಿಗೆ ಬರಬೇಡಿ. ನಮ್ಮ ಅತ್ತೆಗೆ ಡೌಟ್ ಬಂದಿದೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಸುಹಾಸಿನಿಗೆ ನಮ್ಮ ಮನೆಯವ್ರ ಮೇಲೆ ಅನುಮಾನ ಬಂದಿದ್ಯಾ? ಹಾಗಿದ್ರೆ ಅಮ್ಮಗೂ ಇವರಲ್ಲಿ ಕೆಲಸ ಮಾಡ್ತಿರೋ ವಿಷಯ ಗೊತ್ತಾಗಿದ್ಯಾ? ಹಾಗಿದ್ಮೇಲೆ ಇವಳು ಯಾಕೆ ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ? ಸುಹಾಸಿನಿಗೆ ಈಗ ಅನುಮಾನ ಬಂದಿದೆ ಅಂದರೆ ಅವಳು ಖಂಡಿತ ಸುಮ್ಮನೆ ಇರಲ್ಲ. ನಮ್ಮವ್ರಿಗೆ ಅವಮಾನ ಮಾಡಬೇಕು ಅಂತ ಹೊಂಚು ಹಾಕ್ತಿರ್ತಾಳೆ. ಮೊದಲೇ ಅವಳಿಗೆ ನಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಈಗ ಇವರು ಅವ್ರ ಮನೆಯಲ್ಲಿ ವಾಚ್ಮೆನ್ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಅವಳು ಖಂಡಿತ ಸುಮ್ಮನೆ ಇರಲ್ಲ. ಅಯ್ಯೋ, ಈಗೇನಪ್ಪ ಮಾಡೋದು ದೇವ್ರೆ? ಇವ್ರು ಬೇರೆ ಫೋನ್ ನಮ್ಮ ಮನೇಲಿ ಬಿಟ್ಟು ಹೋಗಿದಾರಲ್ಲ. ಈ ವಿಷಯನ ನಮ್ಮವ್ರಿಗೆ ಹೇಗೆ ತಿಳಿಸೋದು? ಇಷ್ಟೊತ್ತಿಗೆ ಮನೆ ಹತ್ರ ಹೋಗಿರ್ಬೋದು ಅಂತ ಅನಿಸುತ್ತೆ. ದೇವ್ರೆ, ನೀನೇ ಕಾಪಾಡಬೇಕಪ್ಪ.
ಶಿವಣ್ಣ ನಿಮ್ಮನ್ನ ದೊಡ್ಡ ಮೇಡಮ್ ಬರಕ್ಕೆ ಹೇಳಿದ್ದಾರೆ, ನೀವು ಹೋಗಿ ಅವ್ರನ್ನ ಕಾಣ್ಬೇಕಂತೆ. ಅಂದ್ರೆ ಸುಹಾಸಿನಿ ಮೇಡಮ್ಮ? ಆ ಶಿವಣ್ಣ ಅವರೇ. ಇದ್ದಕ್ಕಿದ್ದಾಗೆ ಇವ್ರು ಯಾಕೆ ನನಗೆ ಬರೋದಕ್ಕೆ ಹೇಳಿದ್ರು? ಇವರಿಗೆ ನನ್ನ ಮೇಲೇನಾದರೂ ಬಂದ್ರಿ? ಓ ಭಯ್ಯ, ಮಾಸ್ಕ್ ತೆಗಿರಿ, ಅದು ಮಾಸ್ಕ್ ನಿಕಾಲೋ. ಪರವಾಗಿಲ್ಲ, ಕನ್ನಡದಲ್ಲಿ ಹೇಳಿ ಸಾರ್ಥಕ್. ಇವ್ರಿಗೂ ಕನ್ನಡ ಬರುತ್ತೆ. ಅಲ್ಲಾತೆ ಅವರು ಹಿಂದಿಯವರಲ್ವಾ? ಹಾಗಂತ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ತೆಗಿರಿ ಮಾಸ್ಕ್. ಅಪ್ಪ, ಮಾಸ್ಕ್ ತೆಗೀರಿ. ನೀವ್ಯಾವ ತಪ್ಪು ಮಾಡಿಲ್ಲಪ್ಪ. ಧೈರ್ಯವಾಗಿ ಮಾಸ್ಕ್ ತೆಗೀರಿ. ಅಮ್ಮ, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ನಾನು ಯಾಕೆ ತಮಾಷೆ ಮಾಡಲಿ? ಇದೇನು ತಮಾಷೆ ಮಾಡೋ ವಿಷಯನಾ? ಅಪ್ಪ ವೇದನ್ ಭವನ್ ಮನೇಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ರು ಅಂದ್ರೆ ಏನಮ್ಮ? ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ನೀನು ನಂಬದೆ ಹೋದ್ರು ಅದೇ ನಿಜ ಕಣೆ. ನಿಮ್ಮಪ್ಪ ಆ ಮನೇಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಿರೋದು ಸತ್ಯ. ಹಾಗಾದ್ರೆ ಅವತ್ ನಾವು ಆರತಿ ಅಕ್ಕ ನೋಡಕ್ ಹೋದಾಗ ಆಚೆಗಡೆ ಮಾಸ್ಕ್ ಹಾಕೊಂಡು ನಿಂತಿದ್ದ ಅಪ್ಪನೇನಾ? ಅವರೇ. ಹಾಗಾದ್ರೆ ಅಪ್ಪ ಆಟೋ ಓಡ್ಸಕ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗ್ತಿದ್ರ? ಅಲ್ಲಮ್ಮ, ಅಪ್ಪ ಅಕ್ಕಂದ್ರ ಮನೇಲೆ ವಾಚ್ಮ್ಯಾನ್ ಕೆಲಸ ಮಾಡ್ತಿದೀವಿ ಅನ್ನೋದು ಆರತಿ ಅಕ್ಕಂಗೆ ಅಮ್ಮ ಅಕ್ಕಂಗೆ ಗೊತ್ತಿಲ್ವಾ? ಇಷ್ಟು ದಿನ ಗೊತ್ತಿರ್ಲಿಲ್ಲ ಕಣ್ರೆ, ಈಗ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಅಮ್ಮು ಸುಹಾಸಿನಿಗೆ ಅನುಮಾನ ಬಂದಿದೆ ಅಂತ ಮೆಸೇಜ್ ಮಾಡಿದ್ದಾಳೆ. ಅಯ್ಯೋ, ಸುಹಾಸಿನಿ ಅತ್ತೆಗೇನಾದ್ರೂ ಗೊತ್ತಾದ್ರೆ ಅಪ್ಪನ್ ಸುಮ್ನೆ ಬಿಡ್ತಾರ? ಗ್ಯಾರಂಟಿ ಎಲ್ರ ಮುಂದೆ ಅವಮಾನ ಮಾಡಿ ಕಳಿಸ್ತಾರೆ. ನನಗೂ ಅದೇ ಚಿಂತೆ ಅಂಜು. ಅಳಿಯಂದ್ರ ಮುಂದೆ ನಮ್ಮ ಮರ್ಯಾದಿನ 3 ಕಾಸಿಗೆ ಹರಾಜು ಹಾಕಿ ಅವ್ರ ಮುಂದೆ ಮುಖ ತೋರಿಸ್ದಿರೋ ಹಾಗೆ ಮಾಡ್ಬಿಡ್ತಾರೆ. ಅಲ್ಲಮ್ಮ, ಅಪ್ಪ ಅವ್ರ ಮನೇಲಿ ನೈಟ್ ವಾಚ್ಮ್ಯಾನ್ ಕೆಲಸ ಮಾಡೋವಂಥದ್ದು ಏನಿತ್ತು ಅಂತ. ಏನೇ ಅದಿತಿ ಹೀಗೆ ಕೇಳ್ತಿದ್ಯಾ? ನಿಮ್ಮ ಅಕ್ಕಂದ್ರ ಮದುವೆ ಸಾಲ, ನಿನ್ನ ಕಾಲೇಜಿನ ಲೋನು ಅಂತ ತುಂಬ ಹೊರೆ ಆಗ್ಬಿಟ್ಟಿದೆ. ಅದನ್ನೆಲ್ಲ ತೀರಿಸ್ಬೇಕು ಅಂದ್ರೆ ಕೆಲಸ ಮಾಡಲೇಬೇಕಲ್ವಾ? ವಿಧಿ ಇಲ್ಲದೆ ಆ ಸುಹಾಸಿನಿ ಮನೆಯಲ್ಲಿ ನಿಮ್ಮ ಅಕ್ಕಂದ್ರಿಗೆ ಗೊತ್ತಾಗ್ದಿರೋ ಥರ ನಿಮ್ಮಪ್ಪ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ರು. ಅದು ಹೇಗೋ ಏನೋ ಆ ಸುಹಾಸಿನಿ ಗೊತ್ತಾಗ್ಬಿಟ್ಟಿದೆ. ನಾನು ನಿಮ್ಮ ಜೊತೆ ಇರೋವರೆಗೂ ನೀವು ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲಪ್ಪ. ಅಷ್ಟಕ್ಕೂ ನೀವು ಮಾಡ್ಬಾರ ತಪ್ಪೇನೂ ಮಾಡಿಲ್ಲ. ನೀಚ್ ಕೆಲಸ ಮಾಡೋರೆಲ್ಲ ತಲೆ ಎತ್ಕೊಂಡು ಮೆರೀತಿರ್ತಾರೆ. ಹಂಗಿರುವಾಗ ನೀವ್ಯಾಕಪ್ಪ ತಲೆ ತಗ್ಸ್ಬೇಕು? ಧೈರ್ಯವಾಗಿ ಮಾಸ್ಕ್ ತೆಗೀರಿ.
ಅಪ್ಪ, ಮಂಜು ಅವ್ರೆ, ನೀವು ಬೀಗ್ರಾಗೆ ಇರ್ಬೇಕಲ್ವಾ? ನೀವ್ ಯಾವಾಗ ವಾಚ್ಮ್ಯಾನ್ ಆದ್ರಿ? ಯಾವಾಗ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ನಮ್ಗಿದ್ ಗೊತ್ತೇ ಇಲ್ವಲ್ಲ. ಅಮೂಲ್ಯ, ನೀನಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ನಮ್ ಬೀಗ್ರು ವಾಚ್ಮ್ಯಾನ್ ಕೆಲಸ ಮಾಡೋದು ಅಂದ್ರೆ ಏನ್ ಹುಚ್ಚಾಟನ? ಇದೇನ್ ತಮಾಷೆನಾ? ನೀವು ಕನ್ಯಾದಾನ ಮಾಡಿದವರು, ನಿಮ್ಮಿಬ್ರು ಹೆಣ್ಮಕ್ಳನ್ನ ಈ ಮನೆ ಕೊಟ್ಟೋರು. ಹೆಣ್ ಕೊಟ್ಟ ಮಾವ ಕಣ್ ಕೊಟ್ಟ ದೇವ್ರಿದ್ದ ಹಾಗೆ ಅಂತಾರೆ. ನೀವೊಂಥರ ನಮ್ಮನೆ ದೇವ್ರಿದ್ದ ಹಾಗೆ. ನಿಮ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ನಮ್ಗೆ. ಇಷ್ಟೆಲ್ಲ ಮಾಡಿರೋ ನೀವು ನಮ್ಮನೆ ವಾಚ್ಮನ್ ಆಗಿ ಕೆಲಸ ಮಾಡೋದು ಅಂದ್ರೆ ಕೆಲಸ ಮಾಡೋರಿಗೆ 1000 ಕೆಲಸ ಇರುತ್ತೆ. ನೀವು ಬೇರೆ ಕೆಲಸ ಮಾಡೋದು ಬಿಟ್ಟು ವಾಚ್ಮನ್ ಆಗಿ ನಮ್ಮನೆಗೆ ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ಆರಾಮಾಗಿರೋ ಕೆಲಸ ಅಂತನಾ ಅಥವಾ ಮಕ್ಕಳು ಮುಂದೆನೇ ಇರಬಹುದು ಅಂತ? ವಸಿಷ್ಠ ಫ್ಯಾಮಿಲಿ ಅಂದ್ರೆ ಸಮಾಜದಲ್ಲಿ ಒಂದು ಘನತೆ, ಗೌರವ ಇದೆ. ಊರಲ್ಲಿ ಒಳ್ಳೆ ಹೆಸರಿದೆ. ನೀವಿಂತ ಕೆಲಸ ಮಾಡಿ ನಮ್ಗೆ ಕೆಟ್ಟ ಹೆಸರು ತಂದ್ಬಿಟ್ರಿ. ಕೆಲ್ಸಕ್ಕೆ ಬಾರದೇ ಇರೋರು ಆಡ್ಕೊಳ್ಳೋ ಹಾಗೆ ಮಾಡ್ಬಿಟ್ರಿ. ನಾಳೆ ರೋಡಲ್ಲಿ ಹೋಗ್ತಾ ಜನ ನಿಮ್ ಬೀಗ್ರು ನಿಮ್ಮ ಮನೇಲಿ ವಾಚ್ಮನ್ ಕೆಲಸ ಮಾಡ್ತಿದ್ರಂತೆ, ಹೌದಾ ಅಂತ ಕೇಳಿದ್ರೆ ಹೌದಾ ಅಂತ ಹೇಳ್ಬೇಕಾ ಇಲ್ಲ ಇಲ್ಲ ಅಂತ ಹೇಳ್ಬೇಕಾ? ಹೆಣ್ಮಕ್ಳು ಸೇರಿರೋ ಮನೆಯಲ್ಲೇ ಅಪ್ಪನೇ ವಾಚ್ಮನ್ ಕೆಲಸ ಮಾಡ್ತಿರೋದು. ನನಗಂತೂ ಇದು ಅರ್ಥ ಆಗ್ತಿಲ್ಲ. ಇತಿಹಾಸದಲ್ಲಿ ಇದೇ ಮೊದಲನೇ ಸಲ ಅನ್ಸತ್ತೆ. ಇನ್ನೊಂದ್ಸಲ ಇತಿಹಾಸ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ವಾ ಬೀಗ್ರೆ? ಹೌದು ಅತ್ತೆ, ನಮ್ಮಪ್ಪ ನಮಗೆ ಕಾವಲ್ಗಾರನೇ. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ ಕೈ ತೊಳ್ಕೊಳ್ಳೋರೆ ಜಾಸ್ತಿ. ಅಂಥದ್ರಲ್ಲಿ ನಮ್ಮಪ್ಪ ಮದುವೆ ಆಗಿದ್ರು ನಮ್ಮನ್ನ ಕಾವಲು ಕಾಯ್ತಿದ್ದಾರೆ ಅಂತಂದ್ರೆ ಅದು ನಮ್ಮ ಅದೃಷ್ಟ ಅಲ್ವಾ? ನೀವು ಇನ್ನೊಂದು ಮಾತು ಹೇಳಿದ್ರಿ ಅತ್ತೆ, ಊರವ್ರ ಮುಂದೆ ಎಲ್ಲ ನಮ್ಮಪ್ಪ ನಿಮ್ಮ ಮರ್ಯಾದೆ ತೆಗೆದ್ರು ಅಂತ. ನಮ್ಮಪ್ಪ ನಿಮ್ಮ ಮರ್ಯಾದೆ ತೆಗೆಯುವಂಥ ಕೆಲಸ ಏನು ಮಾಡಿಲ್ಲ ಅತ್ತೆ. ಅವರು ನಿಮ್ಮ ಮನೇಲಿ ಕಳ್ತನ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಅಥವಾ ಯಾರ್ದೋ ತಲೆನ ಹೊಡೆದಿಲ್ಲ. ಅವರು ನ್ಯಾಯವಾಗಿ ದುಡ್ದು ತಿಂತಾ ಇದ್ದಾರೆ. ಎತ್ತು ನಿಂತ್ಕೊಳ್ಳಿ. ಅತ್ತೆ, ನಮ್ಮ ಅಪ್ಪನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಏನ್ ಮಾಡ್ತಿದ್ರು ಅಂತ ಯೋಚನೆ ಮಾಡಿ. ಇಷ್ಟೊಂದು ಶ್ರೀಮಂತಿಕೆ ಇರೋ ಮನೆಗೆ 2 ಹೆಣ್ಮಕ್ಳನ್ನ ಕೊಟ್ಟಿದ್ದೀನಿ ಅಂತ ಇಲ್ಲದ ಸಲದ ಕಷ್ಟಗಳನ್ನ ಅವ್ರ ಅಳಿಯಂದ್ರ ಹತ್ರ ಹೇಳ್ಕೊಂಡು ಅವ್ರಿಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ತಾ ಇದ್ರು. ಆದ್ರೆ ನಮ್ಮಪ್ಪ ಇಷ್ಟು ದಿನದಲ್ಲಿ ನಿಮ್ಮ ಹತ್ರ ಆಗ್ಲಿ ನಿಮ್ಮ ಮಕ್ಳ ಹತ್ರ ಆಗ್ಲಿ 1 ರೂಪಾಯಿಗೂ ಕೈ ಚಾಚಿಲ್ಲ. ನನಗೆ ಕಷ್ಟ ಇದೆ ಅಂತ ಹೇಳ್ಕೊಳ್ಳಿಲ್ಲ. ಅಷ್ಟೇ ಯಾಕೆ, ನಿಮ್ಮ ಮನೇಲೆ ವಾಚ್ಮನ್ ಕೆಲಸ ಮಾಡ್ತಿದ್ರು ಒಂಚೂರು ಸುಳಿವ್ನ ಬಿಟ್ಕೊಟ್ಟಿಲ್ಲ. ಬಿಟ್ಕೊಟ್ಟಿದ್ರೆ ನಿಮ್ ಮಕ್ಕಳಾದ್ರೂ ಏನ್ ಮಾಡ್ತಿದ್ರು ಅಂತ ಒಂದ್ಸಲ ಯೋಚನೆ ಮಾಡಿ. ವೇದಾಂತ್ ಮತ್ತೆ ವಿಕ್ಕಿ ಭಾವನೆ ಸೇರ್ಕೊಂಡು ಅಪ್ಪ ಮಾಡಿರೋ ಸಾಲನ ತೀರಿಸಿ ಅವರಿಗೆ ಮನೆ ಕಟ್ಕೊಟ್ಟಿರೋರು.
ಆದರೆ ನಮ್ಮಪ್ಪ ಸ್ವಾಭಿಮಾನಿ ಆಗಿದ್ದಕ್ಕೆ ಯಾರ ಮುಂದೆನೂ ಕೈ ಚಾಚದೆ ವಾಚ್ಮನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಬರೋ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಸಂಸಾರನ ನಡೆಸ್ಕೊಂಡು ಹೋಗ್ತಿದ್ದಾರೆ. ವಾಚ್ಮನ್ ಕೆಲಸ ಮಾಡಿಕೊಂಡು ಅವ್ರ ಜೀವನನ ಅವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಇದ್ರಲ್ಲಿ ಏನ್ ತಪ್ಪಿದೆ? ಮಾಡೋ ಕೆಲಸ ನ್ಯಾಯವಾಗಿರ್ಬೇಕಷ್ಟೆ. ಹಾಗೆ ನೋಡೋದಾದ್ರೆ ನೀವು ಇವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಆದ್ರೆ ನೀವು ಇವ್ರೇನೋ ಮಾಡ್ಬಾರ್ದು ತಪ್ಪು ಮಾಡಿದ್ದಾರೆ ಅನ್ನೋ ತರ ಆಪಾದನೆ ಹೊರಿಸ್ತಿರಲ್ಲ. ಮುಂದೊಂದು ದಿನ ಈ ಥರ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಅಪ್ಪ ವಾಚ್ಮನ್ ಕೆಲಸ ಮಾಡ್ತಿದ್ದಾರೆ ಅಂತ ಲಾಸ್ಟ್ ಟೈಮ್ ನೀವು ಫೈಲ್ ವಿಷಯಕ್ಕೆ ವಾಚ್ಮನ್ನ ವಿಚಾರಿಸಬೇಕು ಅಂತ ಹೇಳಿದಾಗ ನಾನು ಇವ್ರನ್ನ ಸಮರ್ಥನೆ ಮಾಡ್ಕೊಂಡಿದ್ದು ಇದೇ ಕಾರಣಕ್ಕೆ. ಅವತ್ತೇ ನಾನು ಅಪ್ಪಂಗೆ ವಾಚ್ಮನ್ ಕೆಲಸ ಮಾಡಬೇಡ ಅಂತ ಹೇಳೋಣ ಅಂದ್ಕೊಂಡೆ. ಆದರೆ ಅವರೇನೋ ಮಾಡಬಾರ್ದು ಕೆಲಸ ಮಾಡ್ತಿಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಅವ್ರು ವಾಚ್ಮನ್ ಕೆಲಸ ಮಾಡ್ತಿದ್ರು ತುಂಬ ಸ್ವಾಭಿಮಾನದಿಂದ ಮಾಡ್ತಿದ್ದಾರೆ, ನ್ಯಾಯವಾದ ದಾರಿನಲ್ಲೇ ಬದುಕ್ತಿದ್ದಾರೆ ಅಂದ್ಕೊಂಡು ಸುಮ್ಮನಾದೆ. ನಾವು ಅವ್ರ ಮಕ್ಕಳಾಗಿ ಹುಟ್ಟಿದಕ್ಕೂ ಸಾರ್ಥಕ ಅನಿಸ್ತಿದೆ. ಅಪ್ಪ ಯಾಕೆ ಈ ತರ ಮಾಡಿದ್ರಿ? ನಾವ್ಯಾರು ನಿಮ್ಮ ಮಕ್ಕಳಲ್ವಾ? ನಮ್ಮ ಮನೆಯಲ್ಲಿ ವಾಚ್ಮನ್ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾವು ಬೇಡ ಅಂತಿದ್ವಾ? ಏನ್ ಮಾವ ನೀವು ಕಷ್ಟ ಇದೆ ಅಂತ ಹೇಳ್ಕೊಬೋದಿತ್ತಲ್ವಾ? ನಾವು ನಿಮ್ಗೆ ಬರೀ ಅಳಿ ಅಂದ್ರಲ್ಲ, ಮಕ್ಕಳು ಕೂಡ. ನೀವು ಗಾರ್ಡ್ ಕೆಲಸ ಮಾಡಬೇಕಾಗಿಲ್ಲ, ನಿಮ್ಮ ಹೆಸರಲ್ಲೇ ಸೆಕ್ಯೂರಿಟಿ ಏಜೆನ್ಸಿನ ಮಾಡ್ಕೊಡ್ತಿದ್ವಿ, ರಾಜನ್ ತರ ನೋಡ್ಕೊಳ್ತಿದ್ವಿ. ಆದ್ರೆ ನೀವು ನಮ್ಮಿಂದ ಯಾಕೆ ವಿಷಯ ಮುಚ್ಚಿಟ್ರಿ ಅಂತ ಗೊತ್ತಾಗ್ತಿಲ್ಲ ಮಾವ. ಏ ಅಮ್ಮು, ನೀನಾದ್ರೂ ಹೇಳ್ಬೋದಿತ್ತಲ್ವಾ? ಹೌದು ರೌಡಿನಾದ್ನಿ, ನೀನ್ ಯಾಕೆ ನಮ್ಮಿಂದ ವಿಷಯ ಮುಚ್ಚಿಟ್ಟೆ? ಹೇಳ್ಬೇಕು ಅಂತಾನೆ ಅನ್ಕೊಂಡೆ ಬಾಬಾ, ಆದ್ರೆ ಅಪ್ಪನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ ಸುಮ್ಮನಾದೆ. ಆ ಥರ ಎಲ್ಲ ಹೇಳ್ಬೇಡ ಅಮೂಲ್ಯ. ನಾನೇನು ಬೇಕು ಅಂತ ಮಾತಾಡಲಿಲ್ಲ. ವಿಷಯ ಹೇಗೆ ಅಂತ ನೀನು ಮೊದಲೇ ಹೇಳ್ಬೋದಿತ್ತಲ್ಲ. ಬೇಗ್ರೆ ನಮ್ಮನೇಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಇವತ್ತು CCTV ರಿಪೇರಿ ಮಾಡ್ತಾ ಫೋಟೇಜ್ ನೋಡ್ತಿರ್ಬೇಕಾದ್ರೆ ನಮ್ಮನೆಗೆ ಯಾರೋ ಹೊಸ ವಾಚ್ಮ್ಯಾನ್ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅವ್ರು ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋಣ ಅಂತ ಕರೆಸಿದಾಗ ನಮ್ಮ ಬೀಗ್ರೆ ನಮ್ಮನೆ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಇಲ್ಲಾಂದ್ರೆ ಇನ್ನೂ ಗೊತ್ತಾಗ್ತಿರ್ಲಿಲ್ಲ. ಈ ವಿಚಾರ ನಮ್ಮನೆಯವ್ರಿಗೆ ಮಾತ್ರ ಗೊತ್ತಾಯ್ತು. ಅದು ನಮ್ಮ ರಿಲೇಟಿವ್ಸ್ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಅಮ್ಮ, ಮಂಜು ಅಪ್ಪ ನಮ್ಮನೇಲಿ ವಾಚ್ಮನ್ ಕೆಲಸ ಮಾಡಿರೋದು ನಮ್ಗೆ ಅವಮಾನ ಆಗುತ್ತೆ ಅಥವಾ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ನಾವು ಯೋಚನೆ ಮಾಡೋದು ತಪ್ಪಮ್ಮ. ಯಾಕಂದ್ರೆ ಅವರು ನಮ್ಮ ಯಾರಿಗೂ ಮೋಸ ಮಾಡಿಲ್ಲ, ಈ ಮನೆಯಲ್ಲೂ ಕಳ್ತನೂ ಮಾಡಿಲ್ಲ, ನ್ಯಾಯವಾದ ದಾರಿಲಿ ಬದುಕಿದ್ದಾರೆ, ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಮೇಲೆ ಇರೋ ಗೌರವ ನನಗಿನ್ನೂ ಹೆಚ್ಚಿಗೆ ಆಯಿತು. ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅಂಡ್ ಒನ್ ಮೋರ್ ಥಿಂಗ್ ಅಮ್ಮ, ಅಪ್ಪ ಈ ಹಿಂದೆ ಆಟೋ ಓಡಿಸ್ತಿರೋ ವಿಚಾರ ಕೂಡ ನನಗೆ ಮೊದಲೇ ಗೊತ್ತಿತ್ತು. ಅಪ್ಪ ನೀವಾ? ಆದ್ರೆ ನಮ್ಮ ಮನೇಲಿ ವಾಚ್ಮನ್ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರ ಈಗ ನನಗೆ ಗೊತ್ತಾಗಿತ್ತು.
ಅಮ್ಮ, ಮಕ್ಕಳ ದೃಷ್ಟಿಯಲ್ಲಿ ಅಪ್ಪ ಯಾವತ್ತಿದ್ರು ಕಾವಲ್ಗಾರ. ಯಾಕಂದ್ರೆ ತನ್ನ ಮಕ್ಕಳನ್ನ